ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಇಳಕಲಿನ ಎಲ್ಲ ಮಾಧ್ಯಮ ಮಿತ್ರರಿಗೆ ರವಿ ಶ್ರೀವತ್ಸನ ಪ್ರಣಾಮಗಳು. ನಾನು ರವಿ ಶ್ರೀವತ್ಸ ಕಳೆದ 32 ವರ್ಷಗಳಿಂದ ಕನ್ನಡ ಚಲನಚಿತ್ರರಂಗದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಮೊದಲು ಬರಹಗಾರನಾಗಿ, ತದನಂತರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಕೋ ಡೈರೆಕ್ಟರ್ ಆಗಿ, ತದನಂತರ ಡೈರೆಕ್ಟರ್ ಆಗಿ ಒಂದು 20 ವರ್ಷಗಳ ಕಾಲ ಈ ಚಿತ್ರರಂಗದಲ್ಲಿ ನನ್ನ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇನೆ. ಈ 20 ವರ್ಷದಲ್ಲಿ ಇದು ನನ್ನ 8ನೇ ಸಿನಿಮಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. 8ನೇ ಸಿನಿಮಾ ಗ್ಯಾಂಗ್ಸ್ ಆಫ್ UK. ಗ್ಯಾಂಗ್ಸ್ ಆಫ್ UK ಅಂದ್ರೆ ಏನಪ್ಪಾ ಅಂತಂದ್ರೆ, ಗ್ಯಾಂಗ್ಸ್ ಆಫ್ ಉತ್ತರ ಕರ್ನಾಟಕ ಅಂತ ಹೆಸರನ್ನ ನಾವು ಆ ಹಣೆಪಟ್ಟಿಯನ್ನ ಈ ಚಿತ್ರಕ್ಕೆ ಹೊಡೆದ್ವಿ. ಕಾರಣ, ಕೆಲವ್ರು ಅಂದ್ರು ಗ್ಯಾಂಗ್ಸ್ ಆಫ್ UK ಅಂದ ತಕ್ಷಣ ಏನಿದೇನು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಮಾಡ್ತಾ ಇದೀರೇನ್ರಿ, ಹಾಗ್ರಿ ಹೀಗ್ರಿ. ಹಂಗಸೋರು ತುಂಬಾ ತರ ಹಂಗಿಸ್ತಾರೆ, ಪರವಾಗಿಲ್ಲ. ಆದ್ರೆ ನಮ್ಮ ಕತೆಗೆ ಯಾವ ರೀತಿ ಬೇಕೋ ಆ ರೀತಿಯಾದಂತಹ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ನಾವು ಈ ಚಿತ್ರವನ್ನ ಮಾಡಬೇಕು ಅಂತ ಹೇಳಿ, ನಾನು ಮೊದಲು ಈ ಕಥೆಯನ್ನ ಕೇಳಿದ್ದೆಲ್ಲಿ ಅಂತಂದ್ರೆ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಗೋವಾ ಬಾರ್ಡರ್ ನಲ್ಲಿ ಒಂದು ತಿಲಾರಿ ಫಾಲ್ಸ್ ಅಂತ ಬರುತ್ತೆ. ಆ ತಿಲಾರಿ ಫಾಲ್ಸ್ ಅಲ್ಲಿ ಒಂದು ಬುಡಕಟ್ಟು ಜನಾಂಗ, ಆ ಜನಾಂಗದಲ್ಲಿ ಇರ್ತಕ್ಕಂತ ಒಂದು ಹೆಣ್ಣು ಮಗಳು ಬಿಚ್ಚಿಟ್ಟಂತಹ ಕತೆ ಈ ಗ್ಯಾಂಗ್ಸ್ ಆಫ್ UK. ಎಲ್ಲೋ ಒಂದು ಕಡೆ ಆಕೆ ಈ ಭಾಗದಲ್ಲಿದ್ದಾಗ, ಎಲ್ಲೋ ಒಂದು ಕಡೆ ಭೀಮೆ ಕೂಡ ಆಕೆಯ ಆ ಒಂದು ಇದ್ದಂತಹ ಜಾಗದಲ್ಲಿ ಹರಿತಾ ಇದ್ದಾಗ ನಡೆದಂತಹ ಒಂದು ಕತೆ ಆಗಿತ್ತಿದು. ಆಕೆ ಈಗ ಇಲ್ಲಿಲ್ಲ, ಎಲ್ಲರ ಮುಂದೆ ತಲೆ ಎತ್ತಿ ಬಾಳ್ಬೇಕಾದಂತ ಒಂದು ಹೆಣ್ಮಗಳು ಅಲ್ಲೆಲ್ಲೋ ದೂರದಲ್ಲಿ ಹೋಗಿ ತಲೆ ತಗ್ಸಿ ತನ್ನ ಮಕ್ಕಳ ಜೊತೆ ಬಾಳ್ವೆಯನ್ನ ಮಾಡ್ತಾ ಇದ್ದಾಳೆ. ಅವಳು ಬಿಚ್ಚಿಟ್ಟಂತಹ ಒಂದು ಕತೆ, ಅವಳು ಬಿಚ್ಚಿಟ್ಟಂತಹ ಒಂದು ಕಣ್ಣೀರಿನ ಕಥೆಯ ಜೊತೆಗೆ ಮತ್ತೊಂದು ವಯೋವೃದ್ಧೆಯ ಒಂದು ಪಾತ್ರದಲ್ಲಿ ಪದ್ಮಾವಾಸಂತಿ ಅವ್ರು ಏನ್ ನಟಿಸಿದ್ದಾರೆ, ಅವರ ಕತೆ ಬಿಚ್ಚಿಕೊಳ್ಳಿಕ್ಕೆ ಶುರು ಆಯ್ತು. ಅಂದ್ರೆ 2 ಹೆಣ್ಣು ಮಕ್ಕಳ ಕತೆ ಇದೆ ಇದರಲ್ಲಿ. ಭಾಗ 1ರಲ್ಲಿ ಎಲ್ಲೋ ಪದ್ಮಾವಸಂತಿ ಅವ್ರದ್ದು ಕತೆ ಓಪನ್ ಆಯ್ತು ಅಂದ್ರೆ, ಈ ಹೆಣ್ಣು ಮಗಳ ಕತೆ ಭಾಗ 2ರಲ್ಲಿ ಶುರು ಆಗುತ್ತೆ ನಮ್ಗೆ. ಈ 2 ಹೆಣ್ಣು ಮಕ್ಕಳನ್ನ ಇಟ್ಕೊಂಡು ನಾವು ಆ ಕಥೆಯನ್ನ ಡ್ರೈವ್ ಮಾಡ್ಬೇಕಾದ್ರೆ ನಮಗ್ ಬಂದಂತಹ ಮಿಕ್ಕ 50-55 ಪಾತ್ರಧಾರಿಗಳೇನಿದ್ದಾರೆ, ಅಂದ್ರೆ ಗಂಡಸರೇನಿದ್ದಾರೆ, ಅವರನ್ನ ನಾವು ಹುಡುಕ್ಲಿಕ್ಕೆ ಅಂತ ಶುರು ಮಾಡಿದಾಗ ನನಗೆ ಒಂದು ನಿಜವಾಗ್ಲೂ ನಿಮ್ಮೆಲ್ಲರ ಮುಂದೆ ಪ್ರಮಾಣ ಮಾಡಿ ಹೇಳ್ತೀವಿ, ಈ ಭಾಷೆಯಲ್ಲಿ ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಭಯ ಇತ್ತು. ಕಾರಣ ಏನು ಅಂತಂದ್ರೆ, ಒಂದು ಕಾಲದಲ್ಲಿ ನನ್ನ ಗುರುಗಳಾದಂತಹ KV ರಾಜು ಅವರು ನಿರ್ದೇಶನ ಮಾಡಿದಂತಹ ಹುಲಿಯಾ ಅನ್ನೋ ಒಂದು ಸಿನಿಮಾ ಈ ಭಾಗದ, ಈ ಪ್ರಾಂತ್ಯದ, ಈ ಒಂದು ಬಾಗಲಕೋಟೆ ಅಂತ ಏನ್ ಕರೀತಾರೆ, ಅಲ್ಲಿ ಶೂಟಿಂಗ್ ಅನ್ನ ಮಾಡಿಕೊಂಡು ಸಿನಿಮಾವನ್ನ ಕರ್ನಾಟಕದ ಉದ್ದಗಲಕ್ಕೂ ಬಿಡುಗಡೆ ಮಾಡಿದಾಗ ಅದಕ್ಕೆ ಸಿಗ್ದಂತಹ ಒಂದು ಪ್ರಾಶಸ್ತ್ಯ ಇದೇನು ಅಂತಂದ್ರೆ, ಇದು ಉತ್ತರ ಕರ್ನಾಟಕದ ಭಾಷೆ ನಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಜನ ಅದನ್ನ ಫ್ಲಾಪ್ ಮಾಡ್ತಾರೆ. ಆ ಭಾಷೆ ನಮ್ಗೇನು ಅರ್ಥ ಆಗ್ತಾ ಇಲ್ಲ, ಆ ಭಾಷೆ ನಮ್ಗೆ ತಿಳಿತಾ ಇಲ್ಲ ಅಂತ ಹೇಳಿ ಜನ ಯಾವಾಗ ಆ ಸಿನಿಮಾವನ್ನ ಫ್ಲಾಪ್ ಮಾಡಿದ್ರೋ, ಅಲ್ಲಿಂದ ಬೇರೆ ನಿರ್ದೇಶಕರು ಇಲ್ಲಿಯ ಭಾಷೆಯನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡ್ಲಿಕ್ಕೆ ಹೆದರ್ಲಿಕ್ಕೆ ಶುರು ಮಾಡಿದ್ರು. ಪ್ರಾಯಶಃ 1997ರಲ್ಲಿ ನಡೆದಂತಹ ಒಂದು ಇತಿಹಾಸದ ಕತೆ ಇದು. 2ನೇದೇನು ಅಂತಂದ್ರೆ, ಹುಲಿಯಾ ಅಂತ ಟೈಟ್ಲ್ ಇಟ್ಟು ಅದರಲ್ಲಿ ಹೀರೋನೇ ಸತ್ತೋಗ್ತಾನೆ, ಇವನೆಂತ ಹುಲಿಯಾ, ಇವನು ಇಲಿಯಾ ಅಂತಾನೂ ಕೂಡ ಹಂಗಿಸಿದ್ರು ಆಗಿನ ಜನ ಇರೋದೇ ಹಂಗಸ್ಲಿಕ್ಕೆ, ಏನು ಮಾಡಕ್ಕಾಗಲ್ಲ, ನಿಂದಕರಿರಬೇಕಯ್ಯ. ಆಗ ಮಾಡಿದಂತಹ ಈ ಒಂದು ಪ್ರಯತ್ನ ಈಗ ನಾವು ಮತ್ತೆ ಈ ಕಥೆಯನ್ನ ಮಾಡ್ತಾ ಇದ್ದೇವೆ. ಇದು ಬೇಡ, ಬ್ಯಾಂಗ್ಳೂರ್ಗೆ ಇಟ್ಕೊಂಡು ಅಲ್ಲಿಯ ಭಾಷೆನ ಇಟ್ಕೊಂಡು ಈ ಕರ್ನಾಟಕದ ಉದ್ದಗ್ಲಕ್ಕೂ ಬಿಟ್ಬಿಡೋಣ ಅಂತಂದಾಗ ನನ್ನ ಗುರುಗಳಾದಂತಹ MS ರಮೇಶ್, ಈ MS ರಮೇಶ್ ಯಾರು ಅಂತಂದ್ರೆ ಹುಲಿಯಾ ಸಿನಿಮಾದ ಸಹ ನಿರ್ದೇಶಕರು. ನಾನು ಮತ್ತು MS ರಮೇಶ್ ಇಬ್ರು KV ರಾಜು ಅವರ ಶಿಷ್ಯರಾಗಿದ್ರಿಂದ ಅವ್ರು ಹೇಳಿದ್ದು ಒಂದೇ ಮಾತು, ಪ್ರಯತ್ನಗಳು ನಿರಂತರವಾಗಿ ನಡಿಬೇಕು. ಅದು ನಡೆದ್ರೇನೆ ಅದಕ್ಕೆ ಫಲಾನುಫಲ, ಅದು ದೇವ್ರು ಕೊಡ್ತಾನೋ ಜನ ಕೊಡ್ತಾನೋ ಅದು ಆಮೇಲೆ ಬಿಟ್ಬಿಡು. ಆದ್ರೆ ಈ ಕತೆ ನಡೆದಿದ್ದು, ಇದರ ಜಿಯೋಗ್ರಫಿ, ಇದರ ಟೋಪೋಗ್ರಫಿ ಇದೆಲ್ಲವೂ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ರಿಂದ ನಾವು ಉತ್ತರ ಕರ್ನಾಟಕದ ಆ ಗಂಡು ಮೆಟ್ಟಿದ ನಾಡಿನ ಭಾಷೆಯಲ್ಲೇ ನಾವು ಈ ಸಿನಿಮಾ ಮಾಡಬೇಕು ಅಂತ ಯಾವಾಗ ಅವರು ನನಗೆ ಒಂದು ತಹಬಂದಿ ಅಂದ್ರೆ ಒಂದು ಅಂಡರ್ಲೈನ್ ಮಾಡಿ ಹೇಳಿದ್ರು, ಸರಿ ಇನ್ನು ಕಲಾವಿದ್ರನ್ನ ಹೇಗ್ ಮಾಡೋದು, ಯಾಕೆ ಅಂತಂದ್ರೆ ಉತ್ತರ ಕರ್ನಾಟಕದ ಭಾಷೆಯೇ ಆ ಜನಕ್ಕೆ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಇನ್ನು ಉತ್ತರ ಕರ್ನಾಟಕದ ಈ ಒಂದು ಅದೇನೋ ಹೇಳುತ್ತಲ್ಲ, ಒಂದು ಪ್ರಾಶಸ್ತ್ಯ ಇರುವಂತಹ ಈ ಒಂದು ಗಟ್ಟಿ ನೆಲದ ಭಾಷೆ ನಮ್ಮವ್ರಿಗೆ ಎಲ್ಲಿ ಹೊರಳುತ್ತೆ? ಬಾಯೇ ಹೊರಳಲ್ಲ ಖಂಡಿತವಾಗ್ಲು. ಅವ್ರಿಗೆ ಭಾಷೆನೇ ಬರಲ್ಲ ಅಂದ್ರೆ ಕಲ್ಸ್ಕೊಟ್ಟು ಅವ್ರಿಗೆ ಉಣಿಸಿ ತಿನ್ನಿಸಿ ಎಲ್ಲ ಮಾಡಿ ನಾವು ಹೇಗ್ ಸಿನಿಮಾ ಮಾಡಕ್ಕಾಗತ್ತೆ? ಸೊ ಅಲ್ಲಿ ನಮಗ್ ಬಂದದ್ದೇನು ಅಂದ್ರೆ, ಉತ್ತರ ಕರ್ನಾಟಕದ ಕಡೆ ನಮ್ಮ ಪ್ರಯಾಣವನ್ನ ಬೆಳೆಸೋಣ, ಇಲ್ಲಿ ಹೋಗಿ ಇಲ್ಲಿಯ ಸ್ಥಳೀಯರನ್ನ ಭೇಟಿ ಮಾಡಿ, ಇಲ್ಲಿಯ ಸ್ಥಳೀಯರಲ್ಲಿ ಎಷ್ಟು ಜನ ಇದ್ದಾರೆ ಅವರಷ್ಟು ಜನರನ್ನ ನಾವು ಆಹ್ವಾನ ಕೊಟ್ಟು ಅವ್ರಿಗೆ ನಾವು
ನಮ್ಮ ಚಿತ್ರದ ಕಥೆಯನ್ನು ಹೇಳಿ ಅವ್ರನ್ನ ನಾವು ಇಟ್ಕೊಂಡು ಸಿನಿಮಾವನ್ನ ಮಾಡೋಣ ಅಂದಾಗ ನನಗೆ ದಾರಿದೀಪ ಆಗಿದ್ಯಾರು ಅಂತಂದ್ರೆ ಮಹಾಂತೇಶ್ ಗಜೇಂದ್ರಗಡ ಸರ್. ಅವರ ವಿಷಯವನ್ನ ನನಗೆ ದೂರದಲ್ಲಿದ್ದಂತಹ, ನನ್ನ ಬೆಂಗಳೂರಿನಲ್ಲಿದ್ದಂತಹ ಕರಿಸುಬ್ಬು ಅವರು ನನಗೆ ಆ ಮಾಹಿತಿ ಕೊಟ್ಟು, ನೀನ್ ಅಲ್ಲಿ ಹೋಗು, ಯಾಕೆ ಅಂತಂದ್ರೆ ಅವ್ರ ಬಾಯಿನಲ್ಲಿ ಬಂತು TS ರಂಗ, ನಾಗಾಭರಣ, ಇವರೆಲ್ಲ ಏನಿದ್ರು ಇವ್ರ ಜೊತೆ ಒಡನಾಟದಲ್ಲಿದ್ದಂತಹ ವ್ಯಕ್ತಿ ಕರಿಸುಬ್ಬು. ಅವರು ಹೇಳಿದ್ರು ನೀನ್ ಹೋಗು ಅಂತ. ನನ್ನ ಮತ್ತು ಮಹಾಂತೇಶ್ ಗಜೇಂದ್ರಗಡ ಅವರ ಸ್ನೇಹ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಒಮ್ಮೆ ಬಂದಿದ್ದೇನೆ, ಒಮ್ಮೆ ಮಾತಾಡಿದ್ದೇವೆ, ಬಂದು ಕೂಡ ಯಾವಾಗ ಇದನ್ನ ಕಾರ್ಯರೂಪಕ್ಕೆ ತರಕ್ ಆಗ್ಲಿಲ್ವೋ, ಅಂದ್ರೆ ನಿಜ ಹೇಳ್ತೀನಿ, ಒಂದ್ಸರಿ ಸಿನಿಮಾ ಮಾಡಿ ಕೂಡ ನಿರ್ಮಾಪಕರು ಕೈ ಬಿಟ್ಟು ಓಡೋಗ್ತಾರೆ. ಅವರಿಗೆ ಗಾಂಧಿನಗರ ಹೆದರ್ಸತ್ತೆ, ಬೆಚ್ಚಿ ಬೀಳ್ಸತ್ತೆ, ಅಲ್ಲಿನ ಸಿನಿಮಾ ಮಾಡಬೇಡಿ, 55 ಜನ ಅಂತ ಇದ್ದಾರೆ, ಅವನೊಬ್ಬ ಹುಂಬ, ಅವನೊಬ್ಬ ಹುಚ್ಚ, ಅವನಿಂದ ಹೋದ್ರೆ ನಿಮಗೆ ಸೋಲ್ತೀರಿ, ಇದರೆಲ್ಲ ಹೇಳಿ ಮುಹೂರ್ತವನ್ನ ಮಾಡಿದಂತಹ ಸಿನಿಮಾ ಕೂಡ ನಿಲ್ಲಿಸ್ತಾರೆ. ಆಗ್ಲೇ ನಾವು ಈ ಕಥೆಯನ್ನ ನಂಬಿ, ಈ ತಾಯಿಯನ್ನ ನಂಬಿ, ಈ ಭೂಮಿಯನ್ನ ನಂಬಿ, ಈ ಮಣ್ಣನ್ನ ನಂಬಿ ನಾವೇನ್ ಮಾಡಿದ್ವಿ, ನಮ್ಮ ಕಥೆಯನ್ನ ನಾವೇ ಮಾಡೋಣ ಅಂತ ಹೇಳಿ ಯಾವಾಗ ನಾನು ಗಜೇಂದ್ರಗಡ್ ಸರ್ ಹತ್ರ ಬಂದನೋ, ಅವಾಗ ಇದೇ ಇಳಕಲ್ನಲ್ಲಿ ನಮಗೆ ಒಂದು ಆಡಿಷನ್ಗೆ ಅಂತ ರೆಡಿ ಮಾಡಿ ಸರಿಸುಮಾರು 100 ಜನ ಕಲಾವಿದರನ್ನ ಕರ್ಕೊಂಡ್ ಬರ್ತಾರೆ. ಇವರೆಲ್ಲ ಇದ್ದಾರೆ ನೋಡ್ರಿ, ಅವ್ರು ಹೇಳಿದ್ರು, ಅವ್ರ ಅನುಭವದ ಮಾತು ಹೇಳಿದ್ರು, ಬಂದವರೆಲ್ಲ ಕೈ ಕೊಟ್ಟು ಹೋಗ್ತಾ ಇದ್ರು. ಅದು ಸತ್ಯ ಇರ್ಬೋದೇನೋ, ನನಗ್ ಗೊತ್ತಿಲ್ಲ. ಆದ್ರೆ ನಾನಂದೆ, ಅಣ್ಣಯ್ಯ ಕರ್ಸಿ, ಯಾರ್ಯಾರು ಬರ್ತಾರೋ, ಏನೇನಾಗತ್ತೋ, ಆ ಪಾತ್ರಧಾರಿಗಳು ಹೆಂಗಿರ್ತಾರೋ ಅವ್ರನ್ನ ನೋಡಿ ನಮ್ಮ ಪಾತ್ರಕ್ಕೆ ಅನುಗುಣವಾಗಿದ್ರೆ ಮಾತ್ರ ನಾವು ತಗೋತೀವಿ ಅಂತ ಅವ್ರಿಗೆ ಹೇಳಿ ಕರ್ಸಿದಾಗ ಎಲ್ಲರನ್ನೂ ನೋಡಿದ್ವಿ, ಎಲ್ಲವೂ ಆಯ್ತು. ಈ ಟಂಗ್ಸಾಲಿ ಉಮೇಶ್ ಅವ್ರ ಬಗ್ಗೆ ನನಗೆ ಯಾಕಷ್ಟು ಯಾವಾಗ್ಲೂ ತುಂಬಾ ಒಂದು ಗಟ್ಟಿಯಾದ ಒಂದು ಅಭಿಮಾನ ಅಂತಂದ್ರೆ, ಆತ ಅವತ್ತು ನನಗೆ ಚಂದ ಗೊತ್ತಿತ್ತು, ಕುಡ್ದಿದ್ರು, ಇನ್ನು ಬೆಳಗ್ಗೆ ಆ ನಶೆ ಇಳಿದಿರ್ಲಿಲ್ಲ. ದೂರದಲ್ಲಿ ನಿಂತಾಗ ಅವರೊಂದು ಮಾತು ಹೇಳಿದ್ರು, 1000 ಮಂದಿ ಬಂದಾರ್ರಿ, 1000 ಮಂದಿ ಬಂದಾರ, 1000 ಮಂದಿ ಹೋಗಾರ, ಯಾರು ನಮ್ಗೇನು ಕೈ ಹಿಡಿದಿಲ್ರಿ, ನೀವು ಅವ್ರನಾಗ ಒಬ್ರು ಹೋಗ್ರಿ ಅಂತಂದ್ರು. ಅದು ನಮ್ಗೆ ಕಪಾಳಕ್ಕೆ ಹೊಡೆದಂಗಿತ್ತು. ಆದ್ರೆ ನಾವು ಹೊಡೆತವನ್ನಾಗಿ ಸ್ವೀಕರಿಸಲಿಲ್ಲ. ಬದಲಾಗಿ ಅದನ್ನ ನಾವು ಒಂದು ಅಭಿಮಾನದ ಮಾತು, ನಮ್ಗೆ ಗೌರವ ಕೊಟ್ಟಂತಹ ಒಂದು ಮಾತು, ನಮ್ಗೆ ಈ ಬುನಾದಿಯ ಮಣ್ಣನ್ನೇ ನಾವು ನಂಬಬೇಕು ಅನ್ನೋ ಒಂದು ಮಾತಾಗಿತ್ತು, ನಮ್ಗೆ ಶರ ಬರ್ದಂಗಿತ್ತು. ಅಲ್ಲಿ ತೀರ್ಮಾನ ಮಾಡಿದ್ವಿ, ಈ ವ್ಯಕ್ತಿಯಿಂದ ಶುರು ಮಾಡೋಣ ನಮ್ಮ ಕಥೆಯನ್ನ ಅಂತ ಹೇಳಿ ಟಂಗ್ಸಾಲಿ ಉಮೇಶ್ ಅವ್ರನ್ನ ಒಳಗ್ ಬರ್ಮಾಡ್ಕೊಂಡ್ವಿ. ತದನಂತರ ಹಳ್ಳೂರವ್ರೊಳಗೆ ಬರ್ತಾರೆ. ತದನಂತರ ಗಜೇಂದ್ರಗಡ್ ಸಾರು ಆಸ್ ಇಟ್ ಈಸ್ ಅವರು ನಮ್ಗೆ ಗುರುಗಳ ಸ್ಥಾನದಲ್ಲಿ ನಿಂತ್ಕೋತಾರೆ. ರಮೇಶ್ ಆಗಿರ್ಲಿ, ಶರಣಬಸವ ಆಗಿರ್ಲಿ, ಕಿರಣ್ ಆಗಿರ್ಲಿ, ನಮ್ಮ ಅನ್ನ ಕೊಟ್ಟಂತಹ ಪ್ರವೀಣ್ ಅವರಾಗಿರ್ಲಿ, ಆಮೇಲೆ ಈ ಹೆಣ್ಣು ಮಗಳಾಗಿರ್ಲಿ, ಇವ್ರ ಜೊತೆ ಇನ್ನೊಂದು ಹೆಣ್ಣು ಮಗಳು, ಆಕೆಯ ಹೆಸರು ನಾನು ಮರ್ತಿದ್ದೇನೆ, ಮಂಜುಳಮ್ಮ ಆಗಿರ್ಲಿ. ತದನಂತರ ನಿಮ್ಗೆ ಹೇಳ್ತೀನಿ, 21 ಕಲಾವಿದರೇನಿದ್ದಾರೆ ಹೆಣ್ಮಕ್ಳು, ಅವರ ಮಕ್ಕಳು ಎಲ್ಲರೂ ಬೆಳಗ್ಗೆ 6 ಗಂಟೆಗೆ ಎಷ್ಟು ಚಂದ ಬಂದು, ಅದರಲ್ಲಿ ಒಬ್ರು ಟೀಚರ್ ಬರ್ತಾರೆ ದೂರದ ಬಾಗಲಕೋಟೆಯಿಂದ ಒಂದು 40 ಕಿಲೋಮೀಟರ್ ದೂರ. ಎಲ್ಲರೂ ಬಂದು ಎಷ್ಟು ಚೆನ್ನಾಗಿ ನಾವು ಕಟ್ಕೊಂಡ್ ಬಂದಂತಹ ಕನಸಿಗೆ ಬುನಾದಿಯಾಗಿ ನಿಂತ್ಕೊಂಡ್ರು ಅಂತಂದ್ರೆ, ಇವತ್ತು ಗ್ಯಾಂಗ್ಸ್ ಆಫ್ UK ಏನಾರು ರಾರಾತ್ಸತ್ತೆ, ನಗತ್ತೆ, ಕೇಕೆ ಹಾಕಿ ಅಬ್ಬರ್ಸತ್ತೆ, ನಾಳೆ ನಿಮ್ಮ ಮುಂದೆ ಬರುತ್ತದು ಖಂಡಿತವಾಗ್ಲು. ಅದು ಹಾಗಾಗತ್ತೆ ಅಂತಂದ್ರೆ ಅದಕ್ಕೆ ಇಳಕಲ್ಲು, ಬಾಗಲಕೋಟೆ, ಶಿರೂರು, ಹೆರಕಲ್ಲು, ತದನಂತರ ಮುಚ್ಕಂಡಿ, ಹುನಗುಂದ, ಅಮೀನ್ಗಡ, ಈ ಎಲ್ಲ ಊರಿನವರು ನಮಗೆ ಕೊಟ್ಟಂತಹ ಒಂದು ಪ್ರೋತ್ಸಾಹ, ಸಹಕಾರ, ಆಶೀರ್ವಾದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಿನಿಮಾವನ್ನ ತುಂಬಾ ಚೆನ್ನಾಗಿ ಕಟ್ಕೊಂಡ್ವಿ. ನಾವು ಕಂಡ ಕನಸಿನ ಕೂಸನ್ನ ತುಂಬಾ ಚೆನ್ನಾಗಿ ಅದೇನ್ ಬೇಕೋ ಅದೆಲ್ಲವನ್ನೂ ಮಾಡಿಕೊಂಡು ಮತ್ತೆ ನಾವು ಬೆಂಗಳೂರಿಗೆ ಹೋಗಿ ಅದನ್ನ ಸೆನ್ಸಾರ್ ಮುಂದೆ ಇಟ್ಟಾಗ, ಸೆನ್ಸಾರ್ ಅವರು ನನ್ನ 4 ಸಿನಿಮಾಗಳನ್ನ ಏನ್ ಬ್ಯಾನ್ ಮಾಡಿದ್ರು, ಈ ಸಿನಿಮಾವನ್ನು ನನ್ನ ದುರಾದೃಷ್ಟಕ್ಕೆ ಬ್ಯಾನ್ ಮಾಡ್ತಾರೆ. ರಕ್ತಪಾತ ಇದೆ, ವೈಲೆನ್ಸ್ ಇದೆ, ಅದಿದೆ, ಇದಿದೆ, ಯಾವ ಹೆಣ್ಣಿಗೂ ಆಗದೆ ಇರುವಂತಹ ವಿಷಯವನ್ನ ನಾವು ಇವತ್ತಿಗೂ ನಾವು ಬಿಚ್ಚಿಟ್ಟಿಲ್ಲ. ನಾನು ಹೇಳೋದೇನು ಅಂತಂದ್ರೆ, ತಮ್ಮೆಲ್ರಿಗೂ ನಿರ್ಭಯ ಅನ್ನೋ ಒಂದು ಹೆಣ್ಣು ಮಗಳಿಗಾದಂತಹ ಒಂದು ಘೋರವಾದ ಹೀನದ ಸ್ಥಿತಿ ನಿಮ್ಗೆಲ್ರಿಗೂ ಗೊತ್ತಿದೆ. ಇವತ್ತು ಆ ಹೆಣ್ಮಗಳು ನಮ್ಗಿಲ್ಲ, ಎಲ್ಲೋ ಮೂಲೆಯಲ್ಲಿ ನಿಂತಿರ್ತಾಳೆ, ಅವಳು ಕೇಳ್ತಿರ್ತಾಳೆ ಅವಳ ಹೆಸರನ್ನ, ದೂರದ ದೆಹಲಿಯಲ್ಲಿ. ಯಾಕೆ ಧರ್ಮಸ್ಥಳದಲ್ಲಿ ಸೌಜನ್ಯಂಗೆ ಏನಾಯ್ತು ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಪ್ರತಿಯೊಂದು ಹೆಣ್ಣು, ನಾನು ಏನ್ ಹೇಳ್ತೀನಿ, 100ಕ್ಕೆ 90 ಹಾಗೆ ಹೇಳ್ತಾ ಇಲ್ಲ, ಒಂದು 10% ಹೆಣ್ಣು ಮಕ್ಕಳು ಆ ರೀತಿ ನೊಂದು ಅವರ ಮನೆಯ 4 ಗೋಡೆ ಒಳಗೆ ಕೂತು ಕಣ್ಣೀರ್ ಇಡ್ತಾ ಇದ್ದಾರೆ, ರಕ್ತದ ಕಣ್ಣೀರ್ ಹರಿಸ್ತಾ ಇದ್ದಾರೆ. ಈ ನಮ್ಮ ಕಥೆಯ ಒಂದು ನಾಯಕಿ ಏನಿದ್ದಾಳೆ, ಅವಳನ್ನು ಕೂಡ ನಾವು ಬಾಮ್ಮ ಹೊರಗೆ ಬಂದು ನಿನ್ನ ಕಥೆಯನ್ನ ಹೇಳ್ಕೊಮ್ಮ ಅಂತಂದ್ರೆ ನಾನ್ ಬರ್ತೀನಿ ಅಣ್ಣ, ಆದ್ರೆ ನನ್ನ ಮಕ್ಳಿದಾರಲ್ಲ ಅವರಿಬ್ಬರಿಗೆ ತಂದೆಯರು ಯಾರು ಅಂತ ಕೇಳಿದ್ರೆ, ಈ ಸಮಾಜದ ಯಾವ ಮಿಂಡ್ರು ಹುಟ್ಟಿದ ನನ್ನ ಮಗನ ನಾನು ತಂದೆ ಅಂತ ಹೇಳಲಿ ಅಂತ ಕೇಳ್ತಾಳೆ. ಇದು ಅವಳ ಕಣ್ಣೀರು.
ನಾವು ಹೊರಗೆ ತರಬೇಕು ಅಂತ ಪ್ರಯತ್ನ ಪಟ್ವಿ. ಇದನ್ನ ಹೇಳ್ತಾರೆ ಸಮಾಜದಲ್ಲಿ ರಕ್ತಪಾತ ಅಂತಾರೆ. ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ರು, ತನ್ನ ಮನೆಯಲ್ಲಾದ್ರೆ ಮಾತ್ರ ಒಬ್ಬ ಮನುಷ್ಯ ಪ್ರಚೋದನೆಗೊಳಗಾಗ್ತಿದ್ದ. ತನ್ನ ಮನೆಯಲ್ಲಿ ಯಾಕೆ, ಬೇರೆ ಹೆಣ್ಮಕ್ಳು ನಿಮ್ಮ ಹೆಣ್ಮಕ್ಳಲ್ವಾ? ನೀವು ಹುಟ್ಟಿಸಿದ್ರೆ ತಾನೆ ಒಂದು ಹೆಣ್ಣು ಒಂದು ಗಂಡು ಹುಟ್ಟತ್ತೆ. ಆ ಹೆಣ್ಣು ಕೂಡ ನಿಮ್ಮ ಮನೆ ಹೆಣ್ಮಗಳಲ್ವಾ? ಈ ಕಥೆಯನ್ನ ನಾವು ಮಾಡಬೇಕು ಅಂತಾನೆ ಹೋಗಿದ್ದು. ರಕ್ತಪಾತ ಅಂತಂದ. ದುರಾದೃಷ್ಟಕ್ಕೇನು ಅಂತಂದ್ರೆ, ಹಿಂದಿನ ನನ್ನ 4 ಸಿನಿಮಾಗಳು ಬೇರೆ ನಿರ್ಮಾಪಕರಾಗಿದ್ರಿಂದ, ಡೇಟ್ಗಳನ್ನ ಅನೌನ್ಸ್ ಮಾಡಿದ್ರಿಂದ ನಾವು ಈ ಸಿನಿಮಾವನ್ನ ಆ ಸಿನಿಮಾಗಳನ್ನ ನಾನು ಹಿಡೀಲಿಕ್ಕೆ ಆಗ್ಲಿಲ್ಲ. ಆದರೆ ಈ ಸಿನಿಮಾಗೆ ನಾವೇ ತಂದೆ, ನಾವೇ ತಾಯಿ. ಯಾರೋ ಸೆನ್ಸಾರ್ನವನು ನಾನು ಕೊಡಲ್ಲ ಅಂದ್ಬಿಟ್ಟು ಅಕ್ಷರ ಬಿಟ್ಕೊಟ್ಬಿಡ್ತೀವ ನಾವು? ನಮ್ಮ ಮಕ್ಕಳನ್ನ ನಾವು ಹಾಗೆ ಅದೇನೋ ಹೇಳ್ತಾರಲ್ಲ, ಊನ ಮಾಡ್ಲಿಕ್ಕೆ ಬಿಟ್ಬಿಡ್ತೀವ? ಅವತ್ತು ನನ್ನ ಮಗು ಅವನ ಆ ಟೇಬಲ್ ನಲ್ಲಿ ವೆಂಟಿಲೇಟರ್ ಅಲ್ಲಿ ಇತ್ತು. ಅವನು ನನ್ನ ಡೆತ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಿ ಅಂತಿದ್ದ. ನಾನು ಹೇಳ್ತಾ ಇರೋದು ಡೆತ್ ಸರ್ಟಿಫಿಕೇಟ್ ಅಂತಂದ್ರೆ, ನನ್ನ ಗ್ಯಾಂಗ್ಸ್ ಆಫ್ UK ಅನ್ನೋ ಮಗು ಡೆತ್ ಸರ್ಟಿಫಿಕೇಟ್ಗೆ ಸೆನ್ಸಾರ್ ಕೊಡಲ್ಲ ಅಂತ ಸೈನ್ ಮಾಡಿ ಅಂತಂದ. ಆ ಡೆತ್ ಸರ್ಟಿಫಿಕೇಟ್ಗೆ ಸೈನ್ ಮಾಡಿ ನಮ್ಮ ಮಗುವನ್ನ ಹೊರಗೆ ತಂದ್ವಿ. ನಾವು ಹೋಗ್ತೀವಿ, ದೂರದ ಮುಂಬೈಗೆ ಹೋಗ್ತೀವಿ. ಈ ಕಥೆಯನ್ನ ಹೀಗೆ ಒಂದೇ ಒಂದು ಫ್ರೇಮ್ ಅನ್ನು ಬಿಡ ಹಾಗೆ ನಾವು ಹೇಳ್ಕೊಂಡ್ ಬರ್ತೀವಿ. ಅದೇನಾಗತ್ತೆ ನೋಡೋಣ ಅಂತ ಯುದ್ಧ ಮಾಡಕ್ಕೆ ಹೊರಟಾಗ್ಲೆ ದೇವರು ನಮ್ಮ ಕಡೆನೂ ಇದ್ದಾನೆ. ಯಾಕೆಂತಂದ್ರೆ 55 ಜನ ಇಲ್ಲಿಯವರು, ಒಂದು 55 ಜನ ನಮ್ಮ ಬೆಂಗಳೂರಿನವರು, ನಾವೆಲ್ಲ ಒಂದು ತಂಡವನ್ನು ಕಟ್ಕೊಂಡ್ ಬಂದಾಗ ದೇವರ ಆಶೀರ್ವಾದ ನಮ್ಮ ಜೊತೆ ಇರಲ್ವಾ? ಒಬ್ಬ ಅದನ್ನ ನಿಲ್ಸೋ ಪ್ರಯತ್ನ ಪಟ್ಟ, 150 ಜನ ಅದನ್ನ ಕಾಪಾಡೋ ಪ್ರಯತ್ನ ಪಡೋ ಆಶೀರ್ವಾದವನ್ನ ನಮಗ್ ಮಾಡಿದ್ರು. ಸಿನಿಮಾವನ್ನ ದೂರದ ಮುಂಬೈಯಿಂದ ಬಿಡಿಸ್ಕೊಂಡ್ ಬಂದ್ವಿ ನಾವು. ಇವತ್ತು ನಾಳೆ ಏನು ನಿಮ್ಮ ಮುಂದೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ, ಅದು ಆ ಹೆಣ್ಣಿನ ಸತ್ಯ ಘಟನೆಯ ಆಧಾರಿತ ಚಿತ್ರ. ಅವಳೆಲ್ಲೋ ಕಣ್ಣೀರಿಡ್ತಾ ಇದ್ದಾಳಲ್ಲ, ಅವಳೆಲ್ಲೋ ದೂರದಲ್ಲಿ ಕೂತಿದ್ದಾಳಲ್ಲ, ಅವಳ ಕಥೆ. ಎಲ್ಲೋ ಒಂದು ಮಹಾಭಾರತದಲ್ಲಿ ಒಂದು ಕಡೆ ಕುಂತಿಯನ್ನ ನೀವು ನೋಡಿರ್ತೀರಾ, ಅವಳು ತಾಯಿ ಅಂತ ನೀವು ನಂಬ್ತೀರಾ. ಆದ್ರೆ ಅವಳೇ ಜನ್ಮ ಕೊಟ್ಟ ಕರ್ಣನ ಹತ್ರ ಹೋಗಿ ಕರ್ಣ ಕವಚವನ್ನ ಕಿತ್ಕೋತಾಳೆ. ಅವಳು ತಾಯಿಯ? ನಮ್ಮ ಇತಿಹಾಸದಲ್ಲಿ, ನಮ್ಮ ಆ ಒಂದು ಅಷ್ಟು ಕಥೆಗಳಲ್ಲಿ ಎಲ್ಲ ಲೂಪ್ ಹೋಲ್ಸ್ಗಳಿದ್ದಾವೆ. ಅದೇ ರೀತಿ ಪಾಂಚಾಲಿ ಬಂದ್ರೆ, ಸುಯೋಧನನ ರಕ್ತ ತೆಗೆದುಕೊಂಡ್ ಬಾ, ಆಗ ನನ್ನ ಮುಡಿಗೆ ನಾನು ಅದನ್ನ ಸವರಿ ನನ್ನ ಗಂಟನ್ನ ಬಿಚ್ತೀನಿ ಅಂತ ಹೇಳ್ತಾಳೆ, ಇಲ್ಲ ನನ್ನ ಗಂಟನ್ನ ಕಟ್ತೀನಿ ಅಂತ ಹೇಳ್ತಾಳೆ. ಅಲ್ಲೂ ಕೂಡ ಇದೆ. ಅಲ್ಲೂ ಕೂಡ ಅವಳೇನ್ ಹೇಳಿದ್ಲು, ಸುಯೋಧನನ ರಕ್ತವನ್ನ ತೆಗೆದುಕೊಂಡ್ ಬಾ ಅಂತಂದ್ರೆ ಅಲ್ಲೇನು ನಿಮ್ಗೆ ಶಾಂತಿ ಇದೆಯಾ? ನಮ್ಮಲ್ಲಿ ದೇವಾನುದೇವತೆಗಳೇ ಕೈಗಳಲ್ಲಿ ಆಯುಧವನ್ನ ಹಿಡಿದು ನಿಂತಿದ್ದಾರೆ. ನಾವು ಸಿನಿಮಾದಲ್ಲಿ ಹಿಡಿದಿಲ್ಲ. ಎಲ್ಲಾ ರೀತಿಯ ಆಯುಧಗಳನ್ನ ಹಿಡಿದಿದ್ದಾರೆ. ಯಾಕೆ? ಕೂತಿರೋದು ಕೂಡ ಒಂದು ಮೃಗದ ಮೇಲೆ ಕೂತಿದ್ದಾರೆ. ಸಿಂಹರೂಪಿಣಿನ ಚಾಮುಂಡೇಶ್ವರಿ ಅಂತೀವಿ, ಮತ್ತೊಂದನ್ನ ಮಗದೊಂದು ಅಂತೀವಿ. ಶಿವನ ಹಾವನ್ನ ಸುತ್ಕೊಂಡಿದ್ದಕ್ಕೆ ಅವನನ್ನು ಬೇರೆ ತರ ಹೇಳ್ತೀವಿ. ಯಾರು ಯಾವ ತರದಲ್ಲಿ ಕಮ್ಮಿ ಇದ್ದಾರೆ? ನಮ್ಮನ್ನ ಮಾತ್ರ ನೀವು ಕರೆಕ್ಟ್ ಆಗಿರಿ ಅಂತ ಹೇಳೋದಕ್ಕೆ ಏನ್ ತಪ್ಪು ಮಾಡಿದೀವಿ ನಾವು? ಗೊತ್ತಿಲ್ಲ. ಆಗ್ಲಿ, ಅವ್ರು ಏನೇ ಅಂದ್ರು ಇವತ್ತು ಸಿನಿಮಾವನ್ನ ತೆಗೆದುಕೊಂಡ್ ಬಂದಿದೀವಿ. ಇದರಲ್ಲಿ ರಕ್ತಪಾತ ಇಲ್ಲ. ದಯವಿಟ್ಟು ಹೇಳ್ತಾ ಇದ್ದೀನಿ, ಕಣ್ಣೀರಿದೆ, ರಕ್ತ ಕಣ್ಣೀರಿದೆ. ಟಂಗ್ಸಾಲಿ ಉಮೇಶ್ ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ತಾಯಿಯ ಕರುಳಿನ ಕತೆ, ಬೇನೆ ಇದೆಯಲ್ಲ, ಆ ಬೇನೆಯ ಕತೆ. ನಮಗೆ ಧಾರೆ ಎರಿಬೇಕಾದ್ರೂ ನನ್ನ ತಾಯಿ ನೀರನ್ನ ಅದೇನೋ ಹೇಳಿಸಿ ಚಿಮುಕ್ಸಿ ನನ್ನನ್ನು ಹುಟ್ಟಿಸ್ಲಿಲ್ಲ. ಅದ್ರ ಒಳಗಡೆ ಅವಳು ಏನನ್ನ ಹುಟ್ಟಿಸಿದ್ಲು, ಅಲ್ಲೂ ಕೂಡ ರಕ್ತ ಹರಿದು ಬಂದಿದೆ. ಅದಕ್ಕೆ ಹೇಳೋದು, ಇದು ಆ ಮನೆತನದ ರಕ್ತ, ಅದು ಈ ಮನೆತನದ ರಕ್ತ, ಇದು ಈ ಮನೆತನದ ರಕ್ತ ಅಂತಾನೆ ಯಾಕೆ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ನಮ್ಮ ತಂದೆ ತಾಯಿಯ ರಕ್ತ ನಮ್ಮ ದೇಹದಲ್ಲಿ ಹರಿತಾ ಇದೆ. ಎಲ್ಲೋ ಒಂದ್ ಕಡೆ ನಮ್ಮ ಸಂಭಾಷಣೆಗಾರರಾದಂತಹ ರಮೇಶ್ ಅವರು ಎಷ್ಟು ಚಂದ ಬರೀತಾರೆ ಅಂತಂದ್ರೆ, ನಿಮ್ಮನ್ನೆಲ್ಲರನ್ನ ನಾನು ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ. ರಕ್ತ ನೋಡಿದ ತಕ್ಷಣ ಹೆದರೋದು ಗಂಡ ಹೆಣ್ಣ? ನೀವು ದಯವಿಟ್ಟು ನನ್ಗೊಂದು ಉತ್ತರ ಕೊಡಿ. ಗಂಡು. ಕೆಲವ್ರು ಏನ್ ಹೇಳ್ತಾರೆ, ಹೆಣ್ಣು ಅಂತಾರೆ. ನಾವು ಬರಿತೀವಿ ಹೆಣ್ಣು. ಖಂಡಿತವಾಗ್ಲೂ ಅವಳು ಹೆದರೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಎಷ್ಟು ಚಂದದ ಒಂದು ಸಾಲು ಬರ್ದಿದ್ದಾರೆ ಅಂತಂದ್ರೆ, ನೀವು ಕೊಡ್ಲಿ ಹಿಡಿದಾಗ ಮಾತ್ರ ರಕ್ತ ನೋಡಿರಿ, ನಾವು ತಿಂಗಳನಾಗ 3 ದಿವಸ ಅದ್ರನಾಗೆ ಬಾಳೋರದಿವಿ. 14 ವರ್ಷ ಆ ಹುಡುಗಿ ದೊಡ್ಡೋಳಾದ ದಿನದಿಂದ ಸಾಯೋ ಕೊನೆ ತನಕವರೆಗೂ ಅವಳು ರಕ್ತ ನೋಡ್ತಾಳೆ. ಅವಳು ಯಾವ್ದಕ್ಕೆ ಹೆದರ್ತಾಳೆ ಅವಳು? ಇನ್ನು ಗಂಡಸ್ರಾದ ನಾವು ರಕ್ತಕ್ಕೆ ಹೆದರಿದ್ರೆ ನಾವು ಗಂಡಸ್ರಾಗಕ್ಕೆ ಸಾಧ್ಯನೇ ಇಲ್ಲ. ಈ ತರಹದ ಒಂದು ಸಂಬಂಧಗಳು, ಈ ರೀತಿಯ ಒಂದು ಮನಕುಲುಕುವಂತಹ ದೃಶ್ಯಗಳು ಸಹಸ್ರಾರು ಹೋಗ್ತವೆ ಆ ಸಿನಿಮಾದಲ್ಲಿ.
ಇದೆಲ್ಲೋ ಅವ್ರಿಗೆಲ್ಲೋ ಅರ್ಥ ಆಗ್ಲಿಲ್ಲ ಅಂದವ್ರು ಮಾತ್ರ ಸೆನ್ಸಾರ್ ಅನ್ನೋ ಒಂದು ಹಣೆಪಟ್ಟಿಯನ್ನು ಹೊಡೆದು ಬಿಟ್ಟಾಕಿದ್ರು. ಮತ್ತೆ ಮತ್ತೆ ನಾ ಹಿಂದೆ ಹೋಗಕ್ಕೆ ಇಷ್ಟಪಡೋದಿಲ್ಲ. ನಾ ಹೇಳದ್ನಲ್ಲ, ಇಲ್ಲಿ ಕುಂತಿ ಕೂಡ ರಾರಾಜಿಸ್ತಾಳೆ, ಇಲ್ಲಿ ದ್ರೌಪದಿ ಕೂಡ ರಾರಾಜಿಸ್ತಾಳೆ, ಇಲ್ಲಿ ನನ್ನ ತಾಯಿಯೂ ರಾರಾಜಿಸ್ತಾಳೆ, ಅದೇ ತೀರ ಆ ಹೆಣ್ಮಗಳು ರಾರಾಜಿಸ್ತಾಳೆ. ಸಾಲದಕ್ಕೆ ನಿಮಗೆ 55 ಪಾತ್ರಧಾರಿಗಳೇನಿದ್ದಾರೆ ಎಲ್ಲರೂ ಪರದೆಯನ್ನ ಹರಿದು ತಿನ್ನುವಂತಹ ಅದೇನೋ ಬೆಂಕಿ ಚೆಂಡುಗಳ ತರ ಇದ್ದಾರೆ. ಆ ತಾಯಿ ಬಂದ್ರೆ ಆ ತಾಯಿ ಎಲ್ಲೋ ಒಂದ್ ಕಡೆ ಗುಡುಕ್ತಾರೆ, ರಮೇಶ್ ಬಂದ್ರೆ ಚಿಕ್ಕ ಹುಡುಗ ಅವನ್ ಗುಡುಕ್ತಾನೆ. ಆ ಕಡೆ ಎಲ್ಲೋ ಬಂತು ಅಂತಂದ್ರೆ ನಮ್ಮ ಪವಾರ್ ಅವ್ರು ಬರೋ ಎರಡೇ ದೃಶ್ಯ, ತಂದೆಯಾಗಿ ನಿಂತು ತಂದೆ ಆದವನು ಹೀಗಿರ್ಬೇಕು, ಮಕ್ಕಳನ್ನ ಹೀಗೆ ಕಾಪಾಡ್ಕೋಬೇಕು ಅಂತ ಗುಡುಕ್ತಾರೆ. ಈ ಕಡೆ ಎಲ್ಲೋ ಒಂದ್ ಕಡೆ ಮಹಂತೇಶ್ ಗಜೇಂದ್ರಗೌಡ ಅವ್ರು ಬಂತು ಅಂತಂದ್ರೆ ಸಾಮ ದಾನ ಭೇದ ದಂಡ ಇದನ್ನ ಅನುಭವಿಸಿರುವಂತ ಒಬ್ಬ ವೃದ್ಧಾಪ್ಯದಲ್ಲಿರ್ತಕ್ಕಂಥ ವ್ಯಕ್ತಿ ಹೀಗೆ ಜೀವನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಈ ಕಡೆ ಬಂತು ಅಂದ್ರೆ ನಮ್ಮ ಟಂಗ್ಸಾಲಿ ಉಮೇಶ್ ಅವರು ಹೇಳ್ತಾರೆ, ಇದೆಲ್ಲ ಯಾವುದು ನಡೆಯಲ್ಲ, ಈ ಸಮಾಜಕ್ಕೆ ಕತ್ತಿ ಹಿಡಿದು ನಿಂತ್ರೇನೆ ಇದಕ್ಕೆ ಉತ್ತರ ಕೊಡಕ್ಕಾಗೋದು ಒಂದು ಪಾತ್ರದಲ್ಲಿ ಅವ್ರ ಮಿಣುಕ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಪಕ್ಕದಲ್ಲಿರೋ ಪ್ರಶಾಂತ್, ಸಿನಿಮಾದಲ್ಲಿ ಮೊದಲನೇ ದೃಶ್ಯದಲ್ಲಿ ಧರ್ಮರಾಯನ್ ತರ ಇತ್ತು ಅಂತಂದ್ರೆ, ಕೊನೆಯ ದೃಶ್ಯದಲ್ಲಿ ತಾಯಿ ಇಟ್ಟಂತಹ ಒಂದೇ ಒಂದು ಆ ಮಾತುಗೋಸ್ಕರ ಯಾರನ್ನ ತೋರಿಸಿರ್ತಾಳೋ ಅವನ ತಲೆಯನ್ನ ಕಡಿಯೋ ಪರಶುರಾಮನಾಗ್ತಾನೆ. ಧರ್ಮರಾಯ ಎಲ್ಲಿ, ಪರಶುರಾಮ ಎಲ್ಲಿ? ಸೊ ಆ ರೀತಿಯಲ್ಲಿ ಹರಿದು ಬರುವಂತಹ ಪಾತ್ರಗಳು, ಪಾತ್ರಧಾರಿಗಳು. ಈ ಕಡೆ ಬಂತು ಅಂತಂದ್ರೆ ನಮ್ಮ ಪೃಥ್ವಿ ಸುಬ್ಬಯ್ಯ ಅವರು ಭೀಷ್ಮನಂತಹ ಇರುವಂತಹ ಒಂದು ಪಾತ್ರ. ಭೀಷ್ಮಾಚಾರ್ಯನ್ ಏನೆಲ್ಲ ಇತ್ತು, ಆ ಸಹನೆ, ಆ ಗುಣ, ಅದೆಲ್ಲವನ್ನೂ ಇಟ್ಕೊಂಡು ಇಡೀ ಸಿನಿಮಾ, ನೀವು ಮಹಾಭಾರತ ನೋಡಿದ್ರು, ಗ್ಯಾಂಗ್ಸ್ ಆಫ್ ಯುಕೆ ನೋಡಿದ್ರು, ಅದನ್ನ ತಾಳಕ್ಕೆ ಹಾಕಿದ್ರೆ ಎರಡೂ ಒಂದೇ ತಕ್ಕಡಿಯಲ್ಲಿ ನಿಂತ್ಕೊಳ್ತಾರೆ. ನಾವು ಅದಕ್ಕೆ ಬರಿತೀವಿ, ನಿಮ್ಗೆ ರಾಮಾಯಣ ಗೊತ್ತೇನು ಅಂತ ಈ ಮಣ್ಣಾಗ ಯಾರನ್ನಾರು ಕೇಳಿ ನೋಡ್ರಿ, ಎಲ್ಲ ಮುಗಮ್ಮಾಗಿ ನಿಲ್ತಾರ. ಅದೇ ಮಹಾಭಾರತ ಗೊತ್ತೈತೇನು ಅಂತ ಕೇಳಿ ನೋಡ್ರಿ, ಮನೆನಾಗೆ ಒಬ್ಬೊಬ್ಬನು ಕೌರವ, ಈ ತರ ಹೇಳ್ತಾ ಹೋಗ್ತೀವಿ ಕಥೆಯನ್ನ. ಮಹಾಭಾರತಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ, ನಮ್ಮ ಕತೆಗೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದೇವೆ, ನಿಮ್ಮ ಮುಂದೆ ತಂದು ಅದನ್ನ ಇಟ್ಟಿದ್ದೇವೆ. ನಿಮ್ಮನ್ನ ಕೇಳ್ಕೊಳ್ಳೋದೇನು ಅಂತಂದ್ರೆ, ಮಾಧ್ಯಮ ಮಿತ್ರರು ಯಾವತ್ತೂ ಯು ಆರ್ ದ ಬ್ರಿಡ್ಜ್ ಬಿಟ್ವೀನ್ ದ ಮೇಕರ್ಸ್ ಅಂಡ್ ದ ವ್ಯೂಯರ್ಸ್. ನೋಡೋರ್ಗೂ ಮತ್ತು ಮಾಡೋರ್ಗೆ ಮಧ್ಯದಲ್ಲಿ ನೀವು ಒಂದು ಸೇತುವೆ ಅಂತಾನೆ ನೀವೆಲ್ಲ ಕರ್ಸ್ಕೊಂಡು ಇಲ್ಲಿವರೆಗೂ ಬಂದಿದ್ದೀರಾ. ಇದಿಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೇವೆ. ಯಾಕೆಂದ್ರೆ ಇದೆಲ್ಲ ನಾವು ಹೋಗಿ ಮನೆ ಮನೆಗೂ ಹೇಳಲಿಕ್ಕಾಗಲ್ಲ. ನಿಮ್ಮ ಮುಂದೆ ಹೇಳಿದ್ರೆ ಇದಿಷ್ಟು ವಿಷಯ ಮನೆ ಮನೆಗೂ ಹೋಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ದೂರದ ಬೆಂಗಳೂರಿನಲ್ಲೇ ನಾವು ಕೂತು ಈ ಸಿನಿಮಾವನ್ನ ಬಿಡುಗಡೆ ಮಾಡ್ಬೋದಾಗಿತ್ತು. ನಿಮ್ಮೆಲ್ರೂ ನೋಡ್ಬೇಕು. ಯಾಕೆ ಅಂತಂದ್ರೆ ಒಂದು ಫೋನಲ್ಲಿ ನಾವು ಗಂಜಿಯಾಳವ್ರಿಗೆ ಹೇಳ್ಬಿಟ್ಟು ಇದೊಂದು ಪ್ರೆಸ್ ನೋಟ್ ರಿಲೀಸ್ ಮಾಡ್ಬಿಡಿ ಅಂದಿದ್ರೆ ಮುಗ್ದೋಗಿರೋದು. ಆದ್ರೆ ನಿಮ್ಮೆಲ್ರೂ ನೋಡಿದಾಗ, ಮುಖಾಮುಖಿ ಆದಾಗ ನಮ್ಮಲ್ಲಿ ಒಂದು ಸಂಬಂಧ ಬೆಳೆಯುತ್ತೆ. ನಾವು ಈ ಸಿನಿಮಾವನ್ನ ಬಿಡುಗಡೆ ಮಾಡಿ ಅಲ್ಲೆಲ್ಲೋ ಹೊರಟೋಗಲ್ಲ. ಮತ್ತೆ 10ನೇ ತಾರೀಕಿಂದ ಇಲ್ಲೇ ಯುದ್ಧವನ್ನ ಶುರು ಮಾಡ್ತೀವಿ, ನಿಮ್ಮ ಮುಂದೆ ಬರ್ತೀವಿ, ನೀವು ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡ್ತೀವಿ. ನಾವು ಚಿತ್ರದುರ್ಗಕ್ಕೆ ಹೋಗಿದ್ವಿ, ಅಲ್ಲಿಂದ ದಾವಣಗೆರೆಗೆ ಹೋಗಿದ್ವಿ, ಅಲ್ಲಿಂದ ಹಾವೇರಿಗೆ ಹೋದ್ವಿ, ಅಲ್ಲಿಂದ ಹುಬ್ಳಿಗೆ ಬಂದ್ವಿ, ಗದಗಕ್ಕೆ ಬಂದ್ವಿ, ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ. ಇಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ತುಂಡರಿಸಿ ತಿರ್ಗಾ ಬೆಂಗಳೂರಿಗೆ ಹೋಗ್ತೀವಿ. ಯಾಕೆಂದ್ರೆ ತುಂಬಾ ಕೆಲಸ ಇದೆ ಬೆಂಗಳೂರಿನಲ್ಲಿ. ಅದು ಮುಗಿಸಿ ತಿರ್ಗಾ ಬಿಡುಗಡೆಗೆ ಅದೇ ರೂಟಲ್ಲಿ ವಾಪಸ್ ಬರ್ತಾ ಹೋಗ್ತೀವಿ. ಬಂದವರು ಈ ಸರಿ ಖಂಡಿತವಾಗ್ಲೂ ಉತ್ತರ ಕರ್ನಾಟಕದ ಒಂದು ನುಕ್ ಅಂಡ್ ಕಾರ್ನರ್ ವರ್ಗು ನುಗ್ಬಿಟ್ಟೆ ನಾವು ಹೋಗೋದು. ಯಾಕೆಂದ್ರೆ ಇದು ನಮ್ಮ ಸಿನಿಮಾ ಅಂತ ಹೇಳೋಕ್ಕೋಸ್ಕರ ಬರ್ತಾ ಇದೀವಿ, ಇದು ಈ ಮಣ್ಣಿನ ಸಿನಿಮಾ ಅಂತ ಹೇಳೋಕ್ಕೋಸ್ಕರ ಬರ್ತಾ ಇದೀವಿ. ಇದು ನಿಮ್ಮದು, ಆತ್ಕೊಳ್ಳಿ, ಅಪ್ಕೊಳ್ಳಿ. ಉತ್ತರ ಕರ್ನಾಟಕದವರು ಉತ್ತರ ಕರ್ನಾಟಕದ ಸಿನಿಮಾವನ್ನೇ ನೀವು ಅಪ್ಕೊಳ್ಳಿಲ್ಲ ಅಂತಂದ್ರೆ ಆಲ್ರೆಡಿ ನೆನಪಿರ್ಲಿ, ನೀವೆಲ್ಲ ಸೋತಿದ್ದೀರಿ. ಹುಲಿಯ ಅನ್ನೋ ಸಿನಿಮಾಗಿಂತ ನಿಮ್ಗೊಂದು ಸಿನಿಮಾ ಬೇಕಾಗಿರ್ಲಿಲ್ಲ. ನೀವು ಆ ಸಿನಿಮಾವನ್ನ ಗೆಲ್ಲಿಸ್ಬೇಕಾಗಿತ್ತು ಉತ್ತರ ಕರ್ನಾಟಕದವರು, ಆದ್ರೆ ಅದನ್ನ ಗೆಲ್ಲಿಸ್ಲಿಲ್ಲ ನೀವು. ಯಾಕೆ? ಅದು ನನಗೆ ಗೊತ್ತಿಲ್ಲ. ನೀವು ನಿಮ್ಮತನವನ್ನ, ನಿಮ್ಮ ಗಟ್ಟಿತನವನ್ನ, ನಿಮ್ಮ ಭಾಷೆಯನ್ನೇ ನೀವು ಬಿಟ್ಕೊಟ್ಬಿಟ್ರೆ ದೂರದಲ್ಲಿರೋ ಬೆಂಗಳೂರಿನವನಿಗೆ ಇಲ್ಲಿದೇನ್ ಬೇಕು? ಆತ್ಕೊಳ್ಳಿ. ಸಿನಿಮಾಗಳು ಖಂಡಿತವಾಗ್ಲೂ ನಿಲ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಯಾರು ಹೊರಗಡೆಯಿಂದ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಅವ್ರನ್ನ ಕರ್ತರ್ಬೇಕಾರೋ ಜವಾಬ್ದಾರಿ ನಿಮ್ದು. ಸಿನಿಮಾ ನಾವು ಖಂಡಿತವಾಗ್ಲೂ ಹೇಳ್ತೀವಿ, ಅದೇ ತಟ್ಟಿ ಹೇಳ್ತೀವಿ, ಒಳ್ಳೆ ಸಿನಿಮಾ ಮಾಡಿದೀವಿ. ನೀವು ಕರ್ಕೊಂಬಂದ್ಮೇಲೆ ಅದನ್ನ ನಾವು ಸೋತಿದ್ರೆ ಅಷ್ಟು ಜನರ ಮುಂದೆ ನೀವು ಹೇಳಿದ್ದಕ್ಕೆ ನಾವು ಮಾಡುವಂತ ಏನ್ ಬೇಕಾದ್ರೂ ನಾವು ಮಾಡ್ಕೊಂಡಿದೀವಿ. ಆದ್ರೆ ಕರ್ತರೋ ಜವಾಬ್ದಾರಿ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀನಿ ನಿಮ್ದು ಅಂತ ಹೇಳ್ತಾ, ನಿಮ್ದು ಏನಾರು ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಅದನ್ನ ಮಾತಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಇಳಕಲ್ಲಿನ ಮಾಧ್ಯಮ ಮಿತ್ರರಿಗೆ ಬೆಳಗಿನ ನಮನಗಳು. ಗ್ಯಾಂಗ್ಸ್ ಆಫ್ UK, ಭೀಮಯ್ಯ ಮಡಿಲಲ್ಲಿ ಅನ್ನೋ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಒಂದು ರವೀಶ್ ಸರ್ ಅವರ ಒಂದು ಕನಸಿನ ಕೂಸು ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ವರ್ಷಗಳ ಒಂದು ಸುದೀರ್ಘ ಪ್ರಯತ್ನ ಮತ್ತು ಅದು ಗಾಢವಾಗಿ ಅದರ ಮೇಲೆ ಅಧ್ಯಯನ ಮಾಡಿ ಒಂದು ಈ ಮಣ್ಣಿನಲ್ಲಿ ನಡೆದಂಥ ಕಥೆನ ತಂದು ಹೆಕ್ಕಿ ತೆಗೆದು ನಿಮ್ಮ ಮುಂದೆ ತರೋ ಒಂದು ಪ್ರಯತ್ನ ಮುಂಬರುವ ತಿಂಗಳು ಏಪ್ರಿಲ್ 10ಕ್ಕೆ ಇದೆ. ಏಪ್ರಿಲ್ 10ರಲ್ಲಿ ನಿಮಗೆ ಸಿನಿಮಾ ತೆರೆಗೆ ಬರ್ತಿದೆ. ತಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಉತ್ತರ ಕರ್ನಾಟಕದ ಮಣ್ಣಿನ ಕತೆ,
ಆಮೇಲೆ ಈ ಭಾಷೆಯ ಕತೆ ಟೋಟಲ್ ಒಂದೊಂದು 50ರಿಂದ 55 ದಿವಸಗಳ ಕಾಲ ಇಲ್ಲಿ ಚಿತ್ರೀಕರಣ ಮಾಡಿದ್ದೀವಿ. ಏನು ಚಿತ್ರೀಕರಣ ಮಾಡಿದ್ದೀವಿ ಅವತ್ತಿನ ದಿವಸದಲ್ಲಿ ನೀವೆಲ್ಲ ಸ್ಥಳೀಯರು ಹೇಗೆ ನಮಗೆ ಸಪೋರ್ಟ್ ಮಾಡಿದ್ದೀರಿ ಚಿತ್ರಕ್ಕೆ, ಅದೇ ರೀತಿ ಈಗ ಸಿನಿಮಾ ಮುಗಿದು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಅದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಈ ಚಿತ್ರದಲ್ಲಿ ಯಥೇಚ್ಛವಾಗಿ ಉತ್ತರ ಕರ್ನಾಟಕದ ರಂಗಭೂಮಿ ಕಲಾವಿದರು ತುಂಬ ಜನ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಒಂದಷ್ಟು ಜನ ನೀವು ಇಲ್ಲಿ ಆಲ್ರೆಡಿ ಬಂದಿದ್ದಾರೆ ವೇದಿಕೆ ಮೇಲೆ. ಈ ಚಿತ್ರಕ್ಕೆ ಸಂಭಾಷಣೆನ MS ರಮೇಶ್ ಅಣ್ಣವರು ಬರೆದಿದ್ದಾರೆ. ರಮೇಶ್ ಅಣ್ಣವ್ರ ಸಂಭಾಷಣೆ ಅಂದೇಟ್ಗೆ ಎಲ್ರಿಗೂ ಒಂದು ಗೊತ್ತು, ಕತ್ತಿ ಥರ ಇರುತ್ತೆ ಅವ್ರ ಸಂಭಾಷಣೆ ಅಂತೇಳಿ. ಉತ್ತರ ಕರ್ನಾಟಕ ಭಾಷೆಯ ಸೊಗಡಿನ ಏನು ಭಾಷೆ ಇದೆ ಅದೇ ಭಾಷೆಯಲ್ಲೇ ಕೂಡ ಡೈಲಾಗ್ಸ್ಗಳ ಇಡೀ ಸಿನಿಮಾದಲ್ಲಿದೆ. ಈ ಮಣ್ಣಿನ ಒಂದು ಏನು ಒಂದು ಸತ್ವ ಇದೆ ಮತ್ತು ಇಲ್ಲಿನ ಗುಣಗಳಿದ್ದಾವೆ ಅವನ್ನೆಲ್ಲ ಒಗ್ಗೂಡಿಸಿ ಆಗಿರುವಂಥ ಒಂದು ಚಿತ್ರ ಗ್ಯಾಂಗ್ಸ್ ಆಫ್ UK. ಸಂತ ಶಿಶುನಾಳ ಶರೀಫ್ ಅವರದು ಸಾಂಗ್ಗಳನ್ನ ಈ ಚಿತ್ರದಲ್ಲಿ ಬಳಸಿದ್ದೀವಿ. ತದಾದ ನಂತರ ಒಂದಷ್ಟು ಜನ ಹಳಬರಿದ್ದೀವಿ. ಅದರಲ್ಲಿ ಮುಕ್ಕಾಲು ಭಾಗ ಜನ ಉತ್ತರ ಕರ್ನಾಟಕದ ಕಲಾವಿದರು ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಹರಿಸಿ ಹಾರೈಸಿ. ಯಾಕೆಂದರೆ ಈ ಚಿತ್ರ ಮಾಡಿರೋದೇ ನಿಮಗಾಗಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಪೃಥ್ವಿ ಸುಬ್ಬಯ್ಯ ಅಂತ ಹೇಳ್ಕೊಂಡು ಒಬ್ಬ ಹೊಸ ಕಲಾವಿದ ಈ ಚಿತ್ರದಿಂದ ಇಂಟ್ರಡ್ಯೂಸ್ ಆಗ್ತಾ ಇದ್ದೀನಿ. ಸೊ ನಂದು ಮೊದಲನೇ ಚಿತ್ರ ಉತ್ತರ ಕರ್ನಾಟಕದಲ್ಲಿ ಅನ್ನೋದಕ್ಕೆ ಖುಷಿ ಆಗ್ತಿದೆ. ಇಲ್ಲಿ ಆಲ್ಮೋಸ್ಟ್ ಒಂದು 50-55 ದಿನ ಬಾಗಲಕೋಟೆ ಸುತ್ತಮುತ್ತಲಿನಲ್ಲೇ ಇದ್ದು ನಾವು ಶೂಟಿಂಗ್ ನಡೆಸಿದಂಥದ್ದು. ಈ ಇಳಕಲ್ಲೂ ಇದ್ವಿ ನಾವು ಒಂದು 6-7 ದಿವಸ ಇಲ್ಲೂ ಇದ್ವಿ. ಇಲ್ಲೆಲ್ಲ ಓಡಾಡಿದ್ದು ಮತ್ತೆ ನಮಗೆ ಇವತ್ತು ನೆನಪಿಗೆ ಬಂತು. ಸೊ ನಿಮ್ಮನ್ನೆಲ್ಲ ಇಲ್ಲಿ ಸಿಗ್ತಾ ಇರೋದು ತುಂಬ ಸಂತೋಷದ ವಿಚಾರ. ಹಾಗೆ ಗ್ಯಾಂಗ್ಸ್ ಆಫ್ UK ತುಂಬ ಇಷ್ಟಪಟ್ಟು ನಾವು ಈ ಇಲ್ಲಿ ಮಣ್ಣಿನ ಕಥೆಯನ್ನು ಚೆನ್ನಾಗಿ ಹೆಣೆದು ಇವತ್ತಿವಾಗ ಏಪ್ರಿಲ್ 10ಕ್ಕೆ ಬಿಡುಗಡೆಗೆ ಕಾದು ನಿಂತಿದೆ. ನಿಮ್ಮೆಲ್ಲರ ಸಹಕಾರದಿಂದ ಉತ್ತರ ಕರ್ನಾಟಕದ ಪ್ರತಿ ಮನೆಗೂ ಈ ರಿಲೀಸ್ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಮುಟ್ಟಿ ಅವರೆಲ್ಲ ಬಂದು ನಮ್ಮ ಚಿತ್ರ ನೋಡಿ ಹಾರೈಸಬೇಕು ಅಂತ ಹೇಳ್ಕೊಂಡು ನಿಮ್ಮ ಮುಖಾಂತರ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾನು ಭಾಳ ವರ್ಷದಿಂದ ಶ್ರೀವತ್ಸ ಅವರು ನನಗೆ ನಿಕಟ ಸಂಪರ್ಕ ಇದೆ. ಅವರು ಎಲ್ಲ ನಿರ್ದೇಶಕರು ಪ್ರೊಡ್ಯೂಸರ್ ಹಂಗಲ್ಲ. ನಾನು 50 ವರ್ಷದಿಂದ ಈ ರಂಗಭೂಮಿ ಹಾಗೂ ಸಿನಿಮಾಗಳಲ್ಲಿ ಓಡಾಡ್ತಾ ಇದ್ದೀನಿ. TS ರಂಗ ಹಿಡ್ಕೊಂಡು 1980ರಿಂದ ಹಿಡಿದು ಅವರು ಯಾರ್ಯಾರು ಬಂದರೂ ಕೂಡ ಅವರಿಗೆ ಸಹಕಾರ ಕೊಟ್ಟು, ವಸತಿ ಕೊಟ್ಟು, ಊಟ ಕೊಟ್ಟು, ನಮ್ಮ ಕಲಾವಿದರು ತಗೋತಾರ ಅನ್ನೋ ಆಸೆಗೆ ಎಲ್ಲರೂ ಕೂಡಿಸ್ತಿದ್ದೆ. ಎಲ್ಲರೂ ಕೂಡಿಸಿ ಅವರಿಗೆ ಇಂಟರ್ವ್ಯೂ ಕೊಡಿಸ್ತಿದ್ದೆ. ಒಬ್ಬರನ್ನು ತೊಗೊಳ್ಳಿಲ್ಲ ಅವರು. ನನಗೆ ಭಾಳ ಕೆಟ್ಟ ಅನಿಸುತ್ತೆ. ಇವರು ಎಷ್ಟು ಜನ ಬಂದರೆ ಒಟ್ಟನ್ನು ತೊಗೋತೀನಿ. ನನಗೆ ಭಾಳ ಹೆಮ್ಮೆ ಆಯ್ತು. ಎಷ್ಟು ಜನ ಕರೆದಿರಿ, ನಿಮ್ಮ ಕಲಾವಿದರನ್ನ ಎಲ್ಲರನ್ನೂ ಉಪಯೋಗ ಮಾಡ್ಕೊತೀನಿ, ನಾನು ಸಹಕಾರ ಕೊಡ್ತೀನಿ ಅಂದರು. ಆಮೇಲೆ ನಮ್ಮದು ಯಾವುದೇ ರೀತಿಯಿಂದ ಸಣ್ಣ ಒಂದು ಇಮಿಡಿಯೇಟ್ ನಾವೇನೇ ಒಂದು ಸ್ವಲ್ಪ ತಪ್ಪು ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಲಿ ಅಮ್ಮ, ಓಕೆ, ಇವ್ರಿಗೆ ಸೆಟ್ ಮಾಡಪ್ಪ, ಇವ್ರಿಗೆ ಚೆನ್ನಾಗಿ ಮಾಡು, ಇವರಿಗೆ ತೊಂದರೆ ಆಗುತ್ತೆ, ಮಣಿ ತೊಂಬರು, ಈ ಥರ ಅಗದಿ ಭಾಳ ಕಾಳಜಿಲಿಂದ ನಮಗೆ ಭಾಳ ಕೇರ್ ಮಾಡಿ ನಮಗೆ ಭಾಳ ಉಪಕಾರ ಮಾಡಿದರು. ನಮ್ಮ ಕಲಾವಿದ್ರನ್ನ ಎಲ್ಲರನ್ನೂ ತೊಗೊಂಡ್ರು, ಯಾರನ್ನೂ ಬಿಡಲಿಲ್ಲ. ಅದೊಂದು ನನ್ನ ಇತಿಹಾಸದಲ್ಲಿ, ನನ್ನ ಈ ಪಯಣದ ಇತಿಹಾಸದಲ್ಲಿ, ಈ ರಂಗ ಅಥವಾ ಈ ಸಿನಿಮಾ ಪಯಣದಲ್ಲಿ ನನಗೆ ದೊಡ್ಡ ಇತಿಹಾಸ. ಆಮೇಲೆ ಈ ಸಿನಿಮಾ ಹೆಂಗಿದೆ, ಈ ಪೋಸ್ಟರ್ ನೋಡಿದ್ರೆಲ್ಲ ನೀವು ಬರೀ ರಕ್ತ ಕಾಣ್ತಾ ಇದೆ. ಇದು ಒಂದು ಹೆಣ್ಣಿನ ರಕ್ತ ಕಣ್ಣೀರು, ಒಂದು ಹೆಣ್ಣಿನ ಕತೆ, ಒಂದು ರಕ್ತ ಕಣ್ಣೀರಿದು. ಹೀಗಾಗಿ ಇದನ್ನು ಭಾಳ ಎಕ್ಸ್ಪೋಸ್ ಆಗುತ್ತೆ. ಸ್ಟೋರಿ ಇದೆ, ನಮ್ಮ ಉತ್ತರ ಕರ್ನಾಟಕದ ಒಂದು ಭಾಷೆ ಇದೆ, ಸೊಗಡು ಇದೆ. ಅದನ್ನು ಇಲ್ಲಿ ಅಳವಡಿಸಿ ನಮ್ಮನ್ನೆಲ್ಲ ಉಪಯೋಗ ಮಾಡಿ ಒಂದು ಬೆಳ್ಳಿ ತೆರೆಗೆ ಇದೇ ಏಪ್ರಿಲ್ 10ನೇ ತಾರೀಕು ತರ್ತಾ ಇದ್ದಾರೆ. ನೀವೆಲ್ಲರೂ ಬಹಳ ಸಹಕಾರ ಕೊಡಬೇಕು, ಆಮೇಲೆ ಪ್ರಚಾರ ಕೊಡಬೇಕು ಅಂಥೇಳಿ ವಿನಂತಿ ಮಾಡ್ಕೊತೀನಿ. ದಯಮಾಡಿ ಎಲ್ಲರೂ ಬಂದು ಸಿನಿಮಾ ನೋಡಿ ಶುಭ ಹಾರೈಸಿ, ಎಲ್ಲರಿಗೂ ಶುಭ ಹಾರೈಸಿ. ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು. ಈ ಗ್ಯಾಂಗ್ಸ್ ಆಫ್ UK ಅನ್ನೋ ಒಂದು ಚಿತ್ರದ ನಿರ್ಮಾತೃ ನಿಜವಾಗಿಯೂ ಶಾಂತಮ್ಮನ ಮಗ ರವಿ ಶ್ರೀವತ್ಸ.
ಅದನ್ನು ಶಾರ್ಟ್ನೊಳಗೆ ಹೇಳ್ಬೇಕಂದ್ರೆ ಸೈಲೆಂಟ್ ಸನ್ ಶ್ರೀವತ್ಸ. ಎಷ್ಟು ಶಾಂತತೆ ಅವ್ರ ಹೆಸರಿನೊಳಗೆ, ಅವ್ರ ತಾಯಿ ಹೆಸರಿನೊಳಗೆ ಐತೆ, ಅಷ್ಟು ಶಾಂತತೆಯನ್ನು ಕಾಪಾಡಿ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಪ್ರೋತ್ಸಾಹವನ್ನೇ ನೀಡಿ, ನಾವು ಏನೇ ತಪ್ಪು ಮಾಡಿದ್ರು ಇಲ್ಲಿ ಚಿನ್ನ, ಹಂಗಲ್ ಚಿನ್ನ, ಹಿಂಗೆ ಮಾತಾಡ್ಬೇಕು ಚಿನ್ನ, ಆದ್ರೆ ಬೆಂಗಳೂರು ಭಾಷೆ ಮಾತಾಡ್ಬೇಡ ಚಿನ್ನ, ಉತ್ತರ ಕರ್ನಾಟಕ ಭಾಷೆನ ಮಾತಾಡ್ ಚಿನ್ನ ಅಂತ ಹೇಳಿ ನಮಗೆ ಗದ್ದಾ ತುಟಿ ಹಿಡಿದು ಯಾರಾದರೂ ಕಲೆಯನ್ನು ಕಲಿಸಿಕೊಟ್ಟಿದ್ರೆ ಅದು ಶ್ರೀವತ್ಸ ಅವರು. ಯಾಕಂದ್ರೆ ಹವೇಲಿಯೊಳಗೆ ಹಾಳು ಬಿದ್ದಂಥ ಹವೇಲಿ ಫಾರ್ಮಿನೊಳಗೆ ಈ ಚಿತ್ರವನ್ನು ನಿರ್ಮಾಣ ಮಾಡಿ, ಆಮೇಲೆ ನಮ್ಮ ಕೃಷ್ಣೆಯ ಹಿಂದಿನ ಒಡಲಿನೊಳಗೆ ಈ ಬರದ ಛಾಯೆಯನ್ನು ಅಲ್ಲಿ ಮೂಡಿಸಿದಂತಹ ಒಂದು ಬರದ ಛಾಯೆಯ ಚಿತ್ರೀಕರಣವನ್ನು ಮಾಡಿ ಯಶಸ್ವಿಯಾದಂಥವ್ರು. ಅದರೊಳಗೆ ಹುನಗುಂದ ಮತ್ತು ಇಲಕಲ್ ತಾಲೂಕಿನೊಳಗೆ ಹೆಚ್ಚಿನ ಶೂಟಿಂಗ್ ಮಾಡಿದರು. ಯಾಕಂದ್ರೆ ನಮ್ಮದು ಪೂರ್ತಿ ಕಪ್ಪು ನೆಲ. ಈ ಅಮರಾವತಿಯ ಹತ್ತಿರ ಮತ್ತು ಅಮರಾವತಿಯ ದೇಸಾಯರವಾಡೆ, ಹುನಗುಂದದೊಳಗೆ ಬ್ರಿಡ್ಜು ಮತ್ತು ಇಲಕಲ್ ಮತ್ತು ಹುನಗುಂದ ಹೈವೇ, ಇವೆಲ್ಲವುಗಳಲ್ಲಿ ಚಿತ್ರೀಕರಣವನ್ನು ಮಾಡಿದಂತಹ ಈ ನಮ್ಮ ಚಿತ್ರಕ್ಕೆ ನಾವು ಪ್ರೋತ್ಸಾಹವನ್ನು ಕೊಡಬೇಕಾಗೈತೆ. ಯಾಕಪ್ಪ ಅಂತಂದ್ರೆ ಇದು ಬರೇ ರಕ್ತದಿಂದ ಕೂಡಿ ಐತಿ ಅಂಥೇಳಿ ಅನೇಕರು ಇದ್ರ ಬಗ್ಗೆ ಆಪಾದನೆಯನ್ನು ಮಾಡಿ ಅನೇಕ ವಿವಾದಗಳನ್ನು ಸೃಷ್ಟಿ ಮಾಡಿದರು. ಆದರೆ ಅನೇಕ ಚಿತ್ರದೊಳಗೂ ಈ ರೀತಿಯಾಗಿದ್ದರೂ ಸಹಿತ ನಮಗೆ ಯಾಕೆ ತೊಂದರೆ ಬಂತು ಅನ್ನೋದು, ಈ ಚಿತ್ರಕ್ಕೆ ಯಾಕೆ ತೊಂದರೆ ಬಂತು ಅನ್ನೋದು ಇನ್ನೂ ಪ್ರಶ್ನಾರ್ಥಕವಾಗಿಯೇ ಉಳಿದೈತಿ. ಆದರೂ ಈ ವಿಷಯದೊಳಗೆ ಗೆದ್ದು ಬಂದಂಥ ಶ್ರೀವತ್ಸ ಅವರಿಗೆ ನಾವೆಲ್ಲರೂ ಉತ್ತರ ಕರ್ನಾಟಕದವರು, ನಾವೆಲ್ಲ ಶುಭ ಹಾರೈಸಬೇಕಾಗೈತೆ, ನಾವೆಲ್ಲರೂ ಅವರಿಗೆ ಬೆಂಬಲಿಸಬೇಕಾಗೈತೆ. ಉತ್ತರ ಕರ್ನಾಟಕದ ಗತ್ತನ್ನು ಈ ಚಿತ್ರದೊಳಗೆ ಯಾವ ರೀತಿಯಾಗಿ ತೋರಿಸ್ಯಾರ ಅನ್ನೋದು, ಆಮೇಲೆ ಉತ್ತರ ಕರ್ನಾಟಕದ ಇದು ಏನು ಗಟ್ಟಿತನ ಏನು ಅನ್ನೋದನ್ನು ಈ ಚಿತ್ರದೊಳಗೆ ಶ್ರೀವತ್ಸ ಅವರು ಮೂಡಿಸ್ಯಾರ. ಅದಕ್ಕೆ ಲಕ್ಷ್ಮೀನಾರಾಯಣ ಅವರು ನಿರ್ಮಾಣವನ್ನು ಮಾಡಿ ಅದಕ್ಕೆ ಯಶಸ್ವಿಗೊಳಿಸ್ಯಾರ. ಎಲ್ಲರೂ ಸಹಿತ ಅನೇಕ ಹಿರಿಯ ಕಲಾವಿದರು ಇದ್ದರೂ ಸಹಿತ ಅವರೂ ಕೂಡ ನಮ್ಮ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ಕಲಾವಿದರಿಗೂ ಸಹಕಾರವನ್ನು ಕೊಟ್ಟು, ಇಲ್ಲ ನೀವು ಒಳ್ಳೆಯ ಕಲಾವಿದರಿದ್ರಿ, ನೀವು ಮಾಡ್ರಿ ಅಂಥೇಳಿ ಅನ್ನೋ ಮಾತನ್ನು ಹೇಳ್ತಾ ಈ ಯಶಸ್ವಿ ಚಿತ್ರವನ್ನು ಅವರು ನಿರ್ಮಾಣ ಮಾಡ್ಯಾರ. ಅದಕ್ಕೆ 10ನೇ ತಾರೀಕು ನಿಮ್ಮ ಮುಂದೆ ಈ ಕೂಸು ಬಂದು ನಿಂದಿರುತ್ತೆ. ಅದಕ್ಕೆ ತಾವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ತಾವೆಲ್ಲರೂ ಪ್ರೋತ್ಸಾಹ ಕೊಡುತ್ತೀರಿ ಅಂಥೇಳಿ ನಾನು ಉತ್ತರ ಕರ್ನಾಟಕದ ಸಮಸ್ತ ಜನತೆಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ನಮ್ಮ ಭಾಗದಲ್ಲಿಯ ಉತ್ತರ ಕರ್ನಾಟಕದ ಹತ್ಯಾಕಾಂಡದ ಈ ಚಿತ್ರದ ಒಂದು ಕತೆ ಒಬ್ಬ ತಾಯಿಯ ಕೂಗಿನ ಕತೆ ಐತೆ. ಅದಕ್ಕೆ ಇದನ್ನೆಲ್ಲರೂ ನಿಜವಾಗಿಯೂ ಮನಮಿಡಿಯುವಂತಹ ಈ ಕತೆಗೆ ತಾವೆಲ್ಲರೂ ಪ್ರೋತ್ಸಾಹವನ್ನು ನೀಡಬೇಕು. ಉತ್ತರ ಕರ್ನಾಟಕದ ಗತ್ತೆ ಅನ್ನೋದನ್ನು ಈ ಗ್ಯಾಂಗ್ ಆಫ್ UK ಚಿತ್ರದಲ್ಲಿ ಶ್ರೀವತ್ಸ ಅವರು ಮೂಡಿಸ್ಯಾರ. ಅದಕ್ಕೆ ತಾವೆಲ್ಲರ ಬೆಂಬಲ, ತಮ್ಮೆಲ್ಲರ ಸಹಕಾರ, ಪತ್ರಕರ್ತರು ದಯವಿಟ್ಟು ಪ್ರತಿಯೊಬ್ಬರಿಗೂ ಈ ವಿಷಯ ಮುಟ್ಟುವಂತೆ ಮಾಡಿ ಚಿತ್ರಮಂದಿರಕ್ಕೆ ಎಲ್ಲರನ್ನೂ ಕರೆಯುತ್ತಿರುವಂಥ ಕೆಲಸವನ್ನು ತಾವು ಕೂಡ ಮಾಡಬೇಕು ಅಂಥೇಳಿ ವಿನಂತಿಯನ್ನು ಮಾಡಿಕೊಂಡು ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಈ ಭಾಷೆಯಲ್ಲಿ ಅದು ನಮ್ಮ ನೆಚ್ಚಿನ ನಿರ್ದೇಶಕರಾದಂಥ ರವಿ ಶ್ರೀವತ್ಸ ಅವರು ಸುಮಾರು ಚಿತ್ರಗಳನ್ನು ಮಾಡಿದ್ದಾರೆ. ಅವರಿಗೆ ಉತ್ತರ ಕರ್ನಾಟಕದ ಭಾಷೆಯ ಬಗ್ಗೆ ಇರುವ ಹಿಡಿತ ಬಹುಶಃ ಇನ್ನ ಡೈರೆಕ್ಟ್ರು ಇಲ್ಲ ಅಂತ ನಾನು ಹೇಳಿ ಬಯಸ್ತೇನೆ. ಆಮೇಲೆ ಇದನ್ನೆಲ್ಲರೂ ರಕ್ತದ ಮೇಲೆ ತೆಗೆದಿರೋದು ಅಂತ ಹೇಳ್ತಾರೆ. ಆದರೆ ಕೊನೆಗೆ ನಾನು ಹೇಳ್ತಿರೋದು ಏನು ಅಂತಂದರೆ, ತಾಯಿ ಕರುಳು ಅಂತ ಎಲ್ಲರೂ ಹೇಳ್ತಾರೆ. ಆ ತಾಯಿ ಕರುಳಿನ ಮಮತೆ ಕರೆಯೋಲೆ ಆ ರಕ್ತದಿಂದ ರಕ್ತಕ್ಕೆ ಹೇಗೆ ಹರಿದು ಹೋಗ್ತದೆ ಅನ್ನೋದನ್ನು ಪೂರ್ತಿಯಾಗಿ ಇದರಲ್ಲಿ ತೋರಿಸಿದ್ದಾರೆ ಅಂತ ನನಗನ್ಸುತ್ತೆ. ಚಿತ್ರ ನೋಡಿ ಹರಿಸಿ ಹಾರೈಸಿ ಶುಭ ಮಾಡಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಗುರುಗಳು ಶ್ರೀ ರವಿ ಸರ್, ಪ್ರಶಾಂತ್ ಸರ್, ಪೃಥ್ವಿ ಸರ್ ಮತ್ತು ರೆಡ್ಡಿಯವರು, ಹಾಗೂ ಮಾಂತೇಶಣ್ಣ, ಹಳ್ಳೂರು ಮಾಂತೇಶಣ್ಣ, ಟೆಂಗ್ಸಾಲಿಯವರು, ಸನ್ಮಾನ್ಯ ಪ್ರಭು ಗಂಜಿಯಾಳ ಸರ್ ಹಾಗೂ ಎಲ್ಲ ಪತ್ರಕರ್ತರ ಮಿತ್ರರಿಗೆ ನಮಸ್ಕರಿಸುತ್ತಾ, ನಾವು ಸುಮಾರು 14-15 ಸಿನಿಮಾದಾಗ ಪಾತ್ರ ಮಾಡಿರ್ಬೋದು. ಆದ್ರೆ ನಾವು ಸುಮಾರು ಒಂದು 14-15 ಸಿನಿಮಾದಾಗ ಪಾರ್ಟ್ ಮಾಡಿರ್ಬೋದು. ಆದರೆ ಇಂಥ ನಿರ್ದೇಶಕರು ನಮಗೆ ಸಿಕ್ಕಿಲ್ಲ. ಭಾಳ ಮರ್ಯಾದೆ. ಕಲಾವಿದರಿಗೆ ಎಷ್ಟು ಮರ್ಯಾದೆ ಅಂದ್ರೆ ಅದು ಸುಮ್ಮನೆ ಅವ್ರ ಮುಂದೆ ಹೇಳಿದರೆ ಮುಖಸ್ತುತಿ ಬಾರ್ದಾಗ್ತದೆ. ಏನಾದರೂ ಕಲಿಬೇಕಂದ್ರೆ ನಾವು ಸರ್ ಕಡೆ
ಆ್ಯಕ್ಟ್ ಮಾಡೋಕ್ಕೆ ಹೋಗ್ಬೇಕು. ಅಷ್ಟು ಒಳ್ಳೆಯ ಗುರು. ನಮಗೆ ಭಾಳ ಚೆಂದಾಗಿ ನೋಡ್ಕೊಂಡ್ರು ಕಲಾವಿದರಿಗೆ. ಕರ್ಕೊಂಬರೋಕೆ ಗಾಡಿ, ನಾವು ಮೊದಲು ಆದ್ರೆ ಬರೋಕ್ಕೆ ಗಾಡಿ, ಅಲ್ಲಿ ನಮಗೆ ಕುಂದ್ರಾಕ ಕುರ್ಚೆ, ಅಷ್ಟು ಇದ್ರೊಳಗೆ ನಮಗೆ ಅಷ್ಟು ಕಾಳಜಿ ಮಾಡಿದರು. ಆಮೇಲೆ ಸಿನಿಮಾ ವಿಶೇಷ ಏನಂದ್ರೆ ಉತ್ತರ ಕರ್ನಾಟಕದ ಭೂಮಿ, ಉತ್ತರ ಕರ್ನಾಟಕದ ಭಾಷೆ, ಉತ್ತರ ಕರ್ನಾಟಕದ ಸ್ಟೋರಿ, ಉತ್ತರ ಕರ್ನಾಟಕದ ಕಲಾವಿದರು, ಟೋಟಲ್ಲಿ ಉತ್ತರ ಕರ್ನಾಟಕ. ಭಾಳ ವಿಶೇಷವಾಗಿ ಸಿನಿಮಾ ಮೂಡಿ ಬಂದದೆ. ಉತ್ತರ ಕರ್ನಾಟಕ ಕಲಾವಿದರು ಇದರೊಳಗೆ ಮಿಂಚಿ ಮಾಯ ಆಗ್ತಾರೆ, ಅದ್ರಾಗ ಸಂಶಯನೇ ಇಲ್ಲ. ದಯವಿಟ್ಟು ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂದರೆ, ನೀವು ನಮ್ಮ ಇಳಕಲ್ಲವರು ಎಲ್ಲರೂ ಈ ಚಿತ್ರದ ಬಗ್ಗೆ ಒಂದು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ದಯವಿಟ್ಟು ಇದನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಚಿತ್ರತಂಡದ ಪರವಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ.